ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಂಟರು. ಸೊ ಲಾಸ್ಟ್ ಟೈಮ್ ಬಹಳಷ್ಟು ಜನ ಕೇಳಿದ್ರಿ, ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ವಲ್ಲ. ಸೊ ಎಲ್ಲಿಂದ ಗೊಂಬೆಗಳು ತಂದಿದ್ದ ಅಂತ. ನಿಜ ಹೇಳ್ಬೇಕಂದ್ರೆ ಹರ್ಷ್ ಫ್ಯಾಮಿಲಿ ಅವರು ಶ್ರೀರಂಗಂ ಕಡೆ, ರಾಮೇಶ್ವರಂ ಕಡೆ ಹೋದಾಗ ಶ್ರೀರಂಗಂ ದೇವಸ್ಥಾನ ಹತ್ರ ಗೂಗಲ್ ಅಲ್ಲಿ ಹುಡುಕಿ ತಗೊಂಡ್ ಬಂದಿರೋದು. ಸೊ ಅದ್ರ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ. ಸೊ ಇವತ್ತು ನಾನ್ ಹರ್ಷಗೆ ಯಾವ್ದಾದ್ರು ಅವ್ರ ಗೊಂಬೆ ಕೊಡ್ಸ್ಬೇಕಂತ ಅನ್ಕೊಂಡಿದ್ದೆ. ಸೊ ಇವತ್ತು ಚಿಕ್ಕಪೇಟೆ ಕಡೆ ಹೋಗೋಣ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ನನಗೆ ಕ್ರೌಡ್, ಈ ಹಬ್ಬದ ಟೈಮ್ ಅಲ್ಲಿ ನನಗೆ ಕ್ರೌಡ್ ನೋಡಿದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಅಲ್ಲಿ ಆಕ್ಚುಲಿ ಅದು ಹೋಲ್ಸೇಲ್ ಅಂಗಡಿ ಇದೆ. 3-4 ಇಯರ್ಸ್ ಬ್ಯಾಕ್ ಹೋಗಿದ್ದೆ. ಬಟ್ ಇವತ್ತು ನಾನು ಮಲ್ಲೇಶ್ವರಂ ಕಡೆಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ರೀಸೆಂಟ್ ಆಗಿ ನಂದು ವೆರಿ ಕ್ಲೋಸ್ ಫ್ರೆಂಡ್ ಅವಳು ರಿಟರ್ನ್ ಗಿಫ್ಟ್ಸ್ ಬೈ ಮಾಡ್ಬೇಕಾಯ್ತು ಮಂಗಳಗೌರಿ ಪೂಜೆಗೆ. ಸೊ ನಾವು ಹುಡ್ಕೊಂಡ್ ಅಲ್ಲಿಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿ ಕಲೆಕ್ಷನ್ ಇಟ್ಟಿದ್ರು. ಅವಾಗ ಅಂಕಲ್ ಹೇಳ್ತಾ ಇದ್ರು, ದಸರಾಗ್ ಬನ್ನಿ, ಇನ್ನ ಮೈಸೂರ್ ಪ್ಯಾಲೇಸ್ ಸೆಟಪ್, ಲಾಟ್ ಆಫ್ ನ್ಯೂ ಥೀಮ್ಸ್ ಅಲ್ಲಿ ಈ ಸತಿ ಗೊಂಬೆಗಳು ತರ್ತಾ ಇದೀವಂತ. ನೋಡೋಣ, ಅಲ್ಲಿಲ್ಲ ಇನ್ನ ಒಂದೆರಡು ಆಪ್ಷನ್ಸ್ ಇದೆ ಅದೇ ರೋಡ್ ಅಲ್ಲಿ. ಎಲ್ಲಿ ಇಷ್ಟ ಆಗುತ್ತೋ, ಎಲ್ಲಿ ರೀಸನೇಬಲ್ ಅನ್ಸುತ್ತೋ ಅಲ್ಲಿ ತಗೊಂತಾ ಇದೀನಿ. ಸೊ ಬನ್ನಿ ಮಲ್ಲೇಶ್ವರಂ ಹೋಗೋಣ. ಸೊ ನಾವಿವಾಗ ಬಂದಿರೋದು ಮಲ್ಲೇಶ್ವರಂ 8th ಕ್ರಾಸ್ ಮತ್ತು 10th ಕ್ರಾಸ್ ಮಧ್ಯದ ರೋಡು. ಇಲ್ಲಿ ನೋಡಿ ಭಾಳಷ್ಟು ಅಂಗಡಿಗಳು ನಿಮಗೆ ಕಾಣಿಸುತ್ತೆ. ಅಟ್ಲೀಸ್ಟ್ 4-5 ಅಂಗಡಿಗಳಿದೆ. ಫಸ್ಟ್ ಇಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹೇಗಿದೆ ಪ್ರೈಸಸ್ ಅಂತ. ಅಲ್ಲೇ ತಗೊಳ್ಳೋಣ. ನೋಡಕ್ಕೆ ಎಷ್ಟು ಆನಂದ ಈ ಗೊಂಬೆಗಳು. ಇಲ್ಲಿ ನೋಡಿ ಸಿಕ್ಕಾಪಟ್ಟ ಆಪ್ಷನ್ಸ್ ಇದೆ. ನಮ್ಮ ದೇವತೆಗಳಿಂದ ನಮ್ಮ ಸಾಮಾನ್ಯ ಜನರ ಜೀವನದಲ್ಲಿ ದಿನನಿತ್ಯ ಆ್ಯಕ್ಟಿವಿಟೀಸು ಏನೇನಿದೆ, ಅಥವಾ ಹಳೆ ಕಾಲದಲ್ಲಿ ಏನೇನು ನಡೀತಿತ್ತು, ನಮ್ಮ ಮಹಾಭಾರತ, ರಾಮಾಯಣ, ಎಲ್ಲದ್ರ ಬಗ್ಗೆ ಥೀಮ್ಸು ನೀವು ಈ ಗೊಂಬೆಗಳ ಮೂಲಕ ನೋಡ್ಬೋದು. ತುಂಬ ಖುಷಿ ಆಗುತ್ತೆ. ಇದು ನೋಡಿ ವುಡ್ಡು ಗೊಂಬೆ. ಇದು ನೋಡಿ ಮದುವೆ ಕಾನ್ಸೆಪ್ಟು. ನಾನು ಹರ್ಷ್ಗೆ ಆ್ಯಕ್ಚುಲಿ ಇದು ಕೊಡ್ಸೋಣ ಅಂದ್ಕೊಂಡಿದ್ದೆ, ಬಟ್ ಅವನ ಹತ್ರ ಆಲ್ರೆಡಿ ಮದುವೆ ಸೆಟಪ್ ಗೊಂಬೆ ಇದೆ. ಸೊ ಬೇಡ, ಅದು ನೋಡುವ ಏನು ತೊಗೊಳ್ಳೋದು ಅಂತ. ತುಂಬ ಕನ್ಫ್ಯೂಸಿಂಗು. ಇಷ್ಟೊಂದು ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇದರಲ್ಲಿ ಎಷ್ಟೊಂದು ಕಥೆಗಳು ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಪುಟ್ಟ ಪುಟ್ಟ ತರಕಾರಿ, ಫ್ರೂಟ್ಸು, ನಮ್ಮ ಪೂಜೆ ಸಾಮಾನು, ತಟ್ಟೆನೂ ಎಷ್ಟು ಪುಟ್ಟ ಪುಟ್ಟದಾಗಿ ಕ್ಲೇಯಲ್ಲಿ ಮಾಡಿ ಇಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿದೆ. ಇದು ನಮ್ಮ ರಾಜ ರಾಣಿ ಪಟ್ಟದ ಗೊಂಬೆಗಳು. ಇದು ವುಡ್ಡಲ್ಲಿ ಮಾಡಿದ್ದಾರೆ. ಅದೇ ಹರ್ಷ್ ಹೇಳಿದಾಗೆ ಇದು ಮದುವೆ ಟೈಮಲ್ಲಿ ಯಾರಿಗಾದ್ರೂ ಗಿಫ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಅಂಗಡಿ ಇದೆ ಆ ಕಡೆ ಆಪೋಸಿಟ್ಗೆ. ಸಣ್ಣ ಬೋರ್ಡ್ ಕಾಣ್ತಾ ಇದೆ, ಆ ಕಡೆ ಹೋಗಿ ನೋಡೋಣ. ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಅಂದರೆ, ಅವನ ಹತ್ರ ಆಲ್ಮೋಸ್ಟ್ ಮೆಜಾರಿಟಿ ಸೆಟ್ಸ್ ಇದೆ, ನಾನು ನೋಡಿದ್ದೀನಲ್ವಾ. ಸೊ ಗೆಸ್ ಮಾಡ್ಬಿಟ್ಟು ಅವನ ಹತ್ರ ಯಾವ ಸೆಟ್ ಇಲ್ಲ ಆಗ್ಬಿಟ್ಟು ನನಗೆ ಗೆಸ್ ಮಾಡೋಕೆ ಅಲ್ಲಿ ಒಳಗಡೆ ಹೋದ್ರೆ ನನಗೆ ಹಿಂಗೆ ಇಷ್ಟೊಂದು ಹೊಸ ಹೊಸ ಕಾನ್ಸೆಪ್ಟ್ಸ್ ಅಂತ. ಈ ಅಂಗಡಿ ಹೆಸರು ಕಮಲಾ ಐಡಲ್ಸ್ ಅಂತ. ಇದು ನಾನು ಮುಂಚೆ ಎರಡು ವರ್ಷ ಹಿಂದೆ ಬಂದಿದ್ದೆ. ಇವ್ರ ಹತ್ರ ಆ್ಯಕ್ಚುಲಿ ತುಂಬ ಆಪ್ಷನ್ಸ್ ಇದೆ. ಬಟ್ ನನಗೆ ಗೊತ್ತಿಲ್ಲ ಇವತ್ತು ಹೊಸ ಥೀಮ್ ಇನ್ನೂ ಅವೈಲೇಬಲ್ ಇದೆಯಾ ಅಥವಾ ಖಾಲಿ ಆಗಿಬಿಟ್ಟಿದೆಯಾ ಅಂತ. ಸೊ ಅಂಕಲ್ನ ಕೇಳಿದಾಗ ಇವ್ರ ಹತ್ರ ಹೊಸ ಥೀಮು ತುಳಸಿ ಮದುವೆ ಥೀಮ್ ಬಂದಿತ್ತಂತೆ. ಅದು ಫಸ್ಟ್ ವೀಕಲ್ಲೇ ಸೋಲ್ಡ್ ಔಟ್ ಆಗಿಬಿಟ್ಟಿದೆ.
ಅನ್ಫಾರ್ಚುನೇಟ್ಲಿ ಅವನ ಹತ್ರ ಹರ್ಷತನೂ ಇರಲಿಲ್ಲ ತುಳಸಿ ಹಬ್ಬದ ಥೀಮು, ತಗೋಬೋದಿತ್ತು, ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ನೋಡ್ತಾ ಇದ್ದರೆ ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಗೊಂಬೆಗಳಂದ್ರೆ ಎಷ್ಟು ಇಷ್ಟ ಇತ್ತು, ಎಷ್ಟು ಅಬ್ಸೆಷನ್ ಇತ್ತು. ಹಬ್ಬ ಎಲ್ಲ ಒಂದೊಂದು ಎತ್ತಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತಾ ಇದೆ. ಬಟ್ ಏನು ಮಾಡೋದು, ನಮ್ಮನೇಲಿ ದಸರಾ ಗೊಂಬೆಗಳು ನಾವು ಕುಣಿಸಲ್ಲ. ನೋಡಿ ಇದು ನೋಡಿ, ಕಿವಿ ಚುಚ್ಚ ಶಾಸ್ತ್ರದ್ದು ಥೀಮು, ಎಷ್ಟು ಪುಟಾಣಿಯಾಗಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಕೃಷ್ಣನ ಲೀಲೆ ಬೋಟಲ್ಲೂ ಹಡಗಲಿ. ಸಾಕಷ್ಟು ಇಲ್ಲಿ ರಿಪೀಟೆಡ್ ಥೀಮ್ಸೇ ನನಗೆ ಕಾಣಿಸ್ತು. ಸೊ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಇನ್ನೊಂದು ಅಂಗಡಿ ಗೊತ್ತಿರೋದಿದೆ, ಬನ್ನಿ ಅಲ್ಲಿ ಹೋಗಿ ನೋಡೋಣ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ತಮಿಳ್ನಾಡು ಅಲ್ಲಿ ನಿಮಗೆ ಗೋಲು ಡಾಲ್ಸು ಮ್ಯಾನುಫ್ಯಾಕ್ಚರಿಂಗ್ ಮೇನ್ ಹಬ್ಬು ಅದೇ. ಬಟ್ ಸದ್ಯಕ್ಕೆ ನಮ್ಮ ಮಲ್ಲೇಶ್ವರಮಲ್ಲಿ ನನಗೇನು ಸಿಕ್ಕುತ್ತೋ ಅದನ್ನು ತೊಗೊಂಡು ಹೋಗೋಣ. ದೊಡ್ಡ ಗಣಪತಿ ದೇವಸ್ಥಾನ, ಬ್ಯಾಕ್ ಗೇಟಲ್ಲಿ ಅಂಗಡಿ ಇರೋದು, ವರ್ಣ ಹ್ಯಾಂಡಿಕ್ರಾಫ್ಟ್ಸ್ ಅಂತ. ಸೊ ನಾನು ವರ್ಣ ಹ್ಯಾಂಡಿಕ್ರಾಫ್ಟ್ಸ್ ಏನು ಮೆನ್ಷನ್ ಮಾಡಿದೆ, ದರ್ ಆ್ಯಕ್ಚುಲಿ ನೋನ್ ಫಾರ್ ರಿಟರ್ನ್ ಗಿಫ್ಟ್ಸು. ಬಟ್ ನೋಡೋಣ, ನಮ್ಮ ಲಕ್ ಟ್ರೈ ಮಾಡೋಣ, ಏನಾದರೂ ಹೊಸ್ದಾಗಿ ಸಿಕ್ಕುತ್ತಾ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ದೀನಿ. ವರ್ಣ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಕ್ಚುಲಿ ಬರೀ ರಿಟರ್ನ್ ಗಿಫ್ಟ್ಸ್ಗೆ ಅವ್ರು ಫೇಮಸ್. ಇವ್ರ ಹತ್ರ ಬರೀ ಮೈಸೂರು ಪ್ಯಾಲೇಸ್ ಕಾನ್ಸೆಪ್ಟ್ ಇತ್ತು. ನಾನು ವಾಪಸ್ ಸೆಕೆಂಡ್ ಅಂಗಡಿಗೆ ಹೋಗಿದ್ನಲ್ಲ ಮೇಲೆ, ಅದು ಅಲ್ಲಿ ಗಣೇಶ್ ಈಕೋ ಫ್ರೆಂಡ್ಲಿ ಗಣೇಶ್ ಐಡಲ್ಸ್ ಮಾಡ್ತಾರಂತ ತೋರಿಸಿದ್ನಲ್ಲ, ಸೊ ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀನಿ. ನಂಗೆ ಅಲ್ಲೇ ಒಂದೆರಡು ಥೀಮ್ ಇಷ್ಟ ಆಗಿತ್ತು. ಫೈನಲಿ ಪರ್ಚೇಸ್ ಮಾಡಿದ್ದು ಆಯಿತು. ಇದು 8th ಕ್ರಾಸ್ ಮತ್ತು 10th ಕ್ರಾಸ್ ಮಧ್ಯೆ ಆವಾಗಲೇ ಸ್ಟಾರ್ಟಿಂಗಲ್ಲಿ ಬಂದಿದ್ವಲ್ಲ, ಅಲ್ಲೇ ಪರ್ಚೇಸ್ ಮಾಡಿದ್ದೀವಿ. ನೆಕ್ಸ್ಟ್ ವೀಡಿಯೋಲಿ ರಿವೀಲ್ ಮಾಡ್ತೀವಿ ವಾಟ್ ಆಮ್ ಗಿಫ್ಟಿಂಗ್ ಹರ್ಷ್ ಅಂತ. ಸರ್ ಅಂಗಡಿ ಹೆಸರು ಇದು? ಅಂಗಡಿ ಹೆಸರು ಫೈನಲಿ ವಿ ಹ್ಯಾವ್ ಸೆಲೆಕ್ಟೆಡ್ ಆ್ಯಂಡ್ ವಿ ಆರ್ ಗೆಟಿಂಗ್ ಇಟ್ ಪ್ಯಾಕ್ಡ್. ಅದಕ್ಕೇನಾದರೂ ಕವರ್ ಕೊಡ್ತೀರಾ, ಚೀಲ ಏನಾದರೂ ಕೊಡ್ತೀರಾ ಅಂಕಲ್? ಹಂಗೆ ಸೊ ಹರ್ಷಿತಾ ನನಗೆ ದಸರಾ ಹಬ್ಬಕ್ಕೆ ಅಂತ ಬೊಂಬೆ ಕಳಿಸಿದ್ದಾಳೆ. ಏನು ಬೊಂಬೆ ಕಳಿಸ್ಯಾಳೆ ನೋಡೋಣ ಬನ್ನಿ. ಅವಳು ನಂಗೆ ಹೇಳಿಲ್ಲ ಏನೇನಿದೆ ಏನೇನಿಲ್ಲ ಅಂತ ಒಂದ್ಸತಿ ಚೆಕ್ ಮಾಡೋದಷ್ಟೇ ಕಾಲ್ ಮಾಡಿ. ಸೊ ಯಾವ ಬೊಂಬೆ ಕಳಿಸಿಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಇದು ಸಮಥಿಂಗ್ ರಿಲೇಟೆಡ್ ಟು ಮಹಾವಿಷ್ಣು ಇರ್ಬೋದು. ಏನು ಕಳಿಸಿದಾಳೆ? ನೆಕ್ಸ್ಟು ಆಂಜನೇಯ. ಈ ಸೈಡ್ ಸಮಥಿಂಗ್ ಡೆಫಿನೆಟ್ಲಿ ರಿಲೇಟೆಡ್ ಟು ಮಹಾವಿಷ್ಣು ಆಗಿದೆ. ಸೊ ಒಂದೊಂದೇ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಅನ್ಪ್ಯಾಕ್ ಮಾಡ್ತಾ ಏನಿರ್ಬೋದು ಅಂತ ಗೆಸ್ ಸಹ ಮಾಡ್ತೀನಿ. ನನ್ನ ಕಸಿನ್ಸ್ ಕೂಡ ಕೂತಿರೋ ಸುತ್ತಮುತ್ತ ಏನೋ ಅಂತ ಹೇಳ್ತಾ ಇದ್ದಾರೆ. ಏನಿರ್ಬೋದು? ಹೇಳಿಲ್ವಾ ಮಹಾವಿಷ್ಣು ಅಂತ, ಅನಂತ ಶೇಷಶಯನ ಮಹಾವಿಷ್ಣು. ಇದು ವೈಕುಂಠ ಸೆಟ್. ಸೊ ಆಂಜನೇಯ, ನಾರದ ಮುನಿ, ಮಹಾವಿಷ್ಣು ಶೇಷಶಯನಾಗಿದ್ದಾನೆ. ಇದನ್ನ ಯಾವ ಸ್ಟೆಪ್ ಹೇಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಇವಾಗ. ಸೊ ಅದೆಲ್ಲ ನೋಡೋಕ್ಕೆ ಸ್ಟೇ ಟ್ಯೂನ್. ನಮ್ಮನೆ ದಸರಾ ನಮ್ಮ ಚಾನಲ್ನಲ್ಲಿ ಐ ವಿಲ್ ಪೋಸ್ಟ್ ಸ್ಟೆಪ್ ಬೈ ಸ್ಟೆಪ್.